ಎಲ್ಲ ವಿದ್ಯಾರ್ಥಿಗಳಿಗೆ ಖುಷಿ ಸುದ್ದಿ ಅಂತ ಹೇಳ್ಬೋದು. ರಾಜ್ಯದ 2024-25ನೇ ಸಾಲಿನ ದ್ವಿತೀಯ PUC ಪಾಸಾಗಿರ್ತಕ್ಕಂಥ ವಿಜ್ಞಾನ ವಿದ್ಯಾರ್ಥಿಗಳಿಂದ ಸೈನ್ಸ್ ಸ್ಟೂಡೆಂಟ್ ಯಾರ್ಯಾರು CET ಎಕ್ಸಾಮ್ನ ಬರೆದು ವೆರಿಫಿಕೇಷನ್ ಸ್ಲಿಪ್ ಮತ್ತು ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗೋಸ್ಕರ ಕಾಯ್ತಾ ಇರ್ತೀರ, ಅವರಿಗೆಲ್ಲ ಖುಷಿ ಸುದ್ದಿನ ಅಂತ ಹೇಳ್ಬೋದು. ಆದರೆ ಇದು ಕಂಡೀಷನಬಲ್ ಇದೆ, ಅಂದರೆ ಕ್ಲಾಸ್ A ವಿದ್ಯಾರ್ಥಿಗಳಿಗೆ ಮಾತ್ರ ಇದೆ. ಇಲ್ಲಿ ನೀವು ಗೂಗಲಲ್ಲಿ ಬಂದು CET 2024 ಅಂತ ಕ್ಲಿಕ್ ಮಾಡಿದ ನಂತರ ಕಾಣ್ತಾ ಇರ್ಬೋದು UGC 2024 KEA ಅಂತ ಬರುತ್ತೆ. ಈ ಹೋಮ್ ಪೇಜನ್ನ ಓಪನ್ ಮಾಡ್ಕೊಳ್ಳಿ. ನ್ಯೂಸ್ ಏನಪ್ಪ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಏನು ಕಾತುರದಿಂದ ಕಾಯ್ತಿದ್ರಲ್ಲ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅಂತ, ಇವಾಗ ನೀವು ಕೌನ್ಸ್ಲಿಂಗ್ ಹೋಗಬೇಕಾದ್ರೆ ವೆರಿಫಿಕೇಷನ್ ಸ್ಲಿಪ್ ವಿತ್ ಫೈನಲ್ ಕಾಪಿ, ನಂತರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದ್ದಾವೆ ಹಂಗೆ ಹೋಗಬೇಕಾದ್ರೆ ಅಲ್ಲಿಗೆ ಅದನ್ನ ತಗೊಂಡೋಗ್ಬೇಕಾಗಿರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಇಷ್ಟು ದಿನ ಆದರೂ ಬಿಟ್ಟಿದ್ದಿಲ್ಲ. ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ನಂತರನೇ ಕೂಡ ಯಾವ್ದು ಬಿಡ್ತಾರೆ, ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇವಾಗ ವೆರಿಫಿಕೇಷನ್ ಸ್ಲಿಪ್ನ 18ನೇ ತಾರೀಕಿನಂದು ಬಿಟ್ಟಿದ್ದಾರೆ. ಇವಾಗ ನಾವು ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ತೆಗೆಸ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಸೈಬರ್ ಸೆಂಟರ್ ಇರುತ್ತಲ್ಲ ಅದರಲ್ಲಿ ಹೋಗಿ PDF ತೆಗೆಸ್ಕೊಳ್ಳಿ. ಅದು ಕೌನ್ಸ್ಲಿಂಗ್ ಹೋಗಬೇಕಾದ್ರೆ ಹೆಲ್ಪ್ ಆಗುತ್ತೆ, ಓಕೆನಾ. ಸರ್ವರ್ ಭಾಳಷ್ಟು ಜನ ಇವಾಗ ಏನು ಗೊತ್ತಾ, ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿರೋದ್ರಿಂದ ಭಾಳಷ್ಟು ಜನ ಫುಲ್ ಬ್ಯುಸಿ ಇರೋದ್ರಿಂದ ದ ಸರ್ವಿಸ್ ಈಸ್ ಅನ್ಅವೈಲಬಲ್ ಅಂತ ಬರುತ್ತೆ. ಇವಾಗ ನಾನು ನಿಮಗೆ ಫೋಟೋದಲ್ಲೇ ತೋರಿಸ್ಕೊಡ್ತೀನಿ. ಸರ್ವಿಸ್ ಅನ್ಅವೈಲಬಲ್ ಬರ್ತಿರೋದನ್ನ ಇಲ್ಲಿ ಬರುತ್ತಲ್ಲ, ಇಲ್ಲಿ ಅರ್ಜಿ ಸಂಖ್ಯೆ ಅಂತ ಬರುತ್ತೆ. ಅರ್ಜಿ ಸಂಖ್ಯೆ ಅಂದರೆ ನಿಮ್ಮ CET ಸಂಖ್ಯೆ ಅಲ್ಲ, ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ನಂಬರ್ ಅಂದರೆ ಫಸ್ಟ್ 2 ಡಿಜಿಟು ಏನೋ ಇರುತ್ತೆ, ಆ ನಂತರ ನಿಮ್ಮದು SLC ರಿಜಿಸ್ಟರ್ ನಂಬರ್ ಇರುತ್ತೆ, ಓಕೆನಾ. ಫಸ್ಟ್ 2 ಡಿಜಿಟು ಅವ್ರೇನೋ ಕೊಟ್ಕೊಂಡಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ನೋಡಿ. ಅಲ್ಲಿ ಫಸ್ಟ್ 2 ಡಿಜಿಟು ಬೇರೆ ನಂಬರ್ ಇರುತ್ತೆ, ನಂತರ SLC ಹಾಲ್ ಟಿಕೆಟ್ ನಂಬರ್ ಇರುತ್ತೆ, ನಂತರ ಅರ್ಜಿದಾರರ ಹೆಸರು. ಈ ಸ್ಪೇಸ್ ಕೊಟ್ಟರು ಕೂಡ ಸ್ಪೇಸ್ ತೊಗೊಳ್ಳೋದಿಲ್ಲ, ಕೆಲವೊಮ್ಮೆ ರೀಚೆಕ್ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡದಂಗೆ. ಇವಾಗ ನನ್ನ ಹೆಸರು C ಪುನೀತ್ ಅಂತಿದೆ, ಅಂದರೆ CPUNITH, ಅದು 5 ಅಕ್ಷರ ಅಷ್ಟೇ ಅನ್ನೋದು, 5 ಲೆಟರ್ಸ್ ಓನ್ಲಿ. ಜನ್ಮ ದಿನಾಂಕವನ್ನು ಕರೆಕ್ಟ್ ಕೊಟ್ಕೊಳ್ಳಿ. ಇಲ್ಲಿ ಕ್ಯಾಪ್ಚೆ ಏನು ತೋರಿಸುತ್ತಲ್ಲ, ಇಲ್ಲೇ ಸ್ಲಿಪ್ ಡೌನ್ಲೋಡ್ ಮಾಡಿ ಅಂತ ಕ್ಲಿಕ್ ಮಾಡಿ, ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಸೊ ಭಾಳಷ್ಟು ಜನ ಯಾರ್ಯಾರು ಕಾಯ್ತಾ ಇದ್ರಿ ವೆರಿಫಿಕೇಷನ್ ಸ್ಲಿಪ್ಗೋಸ್ಕರ, ಆ ವೆರಿಫಿಕೇಷನ್ ಸ್ಲಿಪ್ನ ಇವತ್ತು ಬಿಟ್ಟಿದ್ದಾರೆ. ಸೊ ಮಾಹಿತಿ ಇಷ್ಟೇ. ಈ ಮಾಹಿತಿ ಯಾರಿಗಾದರೂ ಇಷ್ಟ ಆಗಿದ್ರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವೀಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು.